ಅಸ್ಸಲಾಮು ಅಲೈಕುಂ ಮತ್ತು ಎಲ್ಲ ನಮ್ಮ ಹಿಂದೂ ಸಮಾಜದವರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ನಾವೆಲ್ಲ ಇಲ್ಲಿ ಅಫ್ಜಲ್ ಖಾನ್ ಸರ್ಕಲ್ನಲ್ಲಿ ಕೂಡುವ ಒಂದು ಯಾಕೆ ನಾವು ಇಲ್ಲಿ ಕೂಡ್ಬೇಕಂತ ಹೇಳಿ ಬಯಸೀವಿ ಅಂದ್ರೆ, ಈಗ ನಮ್ಮ ಈ ಅಫ್ಜಲ್ಪುರ್ ಟಕ್ಕೆ ಗ್ರಾಮದ ಗ್ರಾಮ ದೇವರಾದಂತಹ ಹಜರತ್ ಚಿನ್ಗಿ ದಿವಾನ್ ಶಾ ರೆಹಮತುಲ್ಲಾ ಅಲೈ ದರ್ಗಾದ ಜಾತ್ರೆ ನಿಮಿತ್ತವಾಗಿ ನಾವು ಇವತ್ತು ಎಲ್ಲರೂ ಕೂಡಿ ಪೂರ್ವ ಸಭೆ ಅಂತ ಹೇಳಿ ನಾವು ಇವತ್ತೇನೈತಿ ಇಲ್ಲಿ ಎಲ್ಲರೂ ಕೂಡಿ ಒಂದು ಚರ್ಚೆ ಮಾಡಿ ನಾವು ಏನು ಮಾಡ್ಬೇಕು ಅನ್ನೋದು ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮೆಲ್ಲ ಬಿಜಾಪುರ್ನಾಗ ಇರುವಂತ ಎಲ್ಲ ನಮ್ಮ ಹಿಂದೂ ಹಾಗೂ ಮುಸಲ್ಮಾನ್ ಸಮಾಜದವರಿಗೆ ನಮ್ಮ ದರ್ಗಾದ ಜಾತ್ರೆ ಇದೇ ಅಕ್ಟೋಬರ್ 29ರಂದು ಗಂಧ, ಆಮೇಲೆ ಅಕ್ಟೋಬರ್ 30ರಂದು ಏನೈತಿ ಜಾತ್ರೆ ಐತೆ ಅಂತ ಹೇಳಿ ನಾವು ತಿಳ್ಸಾಕ ಇಲ್ಲಿ ಎಲ್ಲರೂ ಕೂಡಿ ಇವತ್ತಿನ ಒಂದು ಪ್ರೆಸ್ ಮೀಟ್ ನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಏನೈತಿ ಎಲ್ಲ ನಮ್ಮ ದರ್ಗಾದ ಸಜ್ಜಾದೆ ನಶೀನಾದಂತಹ ಸೈಯದ್ ಹುಸೇನ್ ಪೀರ್ ಜಾಗೀರ್ದಾರ್, ನಮ್ಮ ಮುತುವಲ್ಲಿ ರುಸ್ತಂ ಪೀರ್ ಜಾಗೀರ್ದಾರ್ ಸಾಹೇಬರ ನೇತೃತ್ವದಲ್ಲಿ ನಾವು ಇವತ್ತು ಇಲ್ಲಿ ಇದ್ದೇವೆ. ಈಗ ನಿಮಗೆ ಹೇಳ್ಬೇಕಂದ್ರೆ ನಾವು ಈ ಜಾತ್ರೆ ಮಾಡ್ಬೇಕಾದ್ರೆ ಮೊದಲು ಒಂದು ತಿಂಗಳ ನಾವು ಎಲ್ಲರೂ ಕೂಡಿ ಸಾಹೇಬರ ಕಡೆ ಹೋಗಿ ನಾವು ಬರೇ ಮುಸಲ್ಮಾನರು ಅಷ್ಟೇ ಅಲ್ಲ, ಈ ನಮ್ಮ ಟಕ್ಕೆ ಗ್ರಾಮದಲ್ಲಿರುವಂಥ ಎಲ್ಲ ನಮ್ಮ ಹಿಂದೂ ಸಮಾಜದ ಸಹೋದರರು ಮತ್ತು ಮುಸಲ್ಮಾನ್ ಎಲ್ಲರೂ ಕೂಡಿ ನಾವು ಸಾಹೇಬರ ಕಡೆ ಹೋಗಿ ಒಂದು ಮೀಟಿಂಗ್ ಮಾಡಿ ಅಲ್ಲಿ ನಮಗೆ 25 ಮಂದಿಗೆ ಏನೈತಿ ಆ ದರ್ಗಾದ ಒಂದು ಜಾತ್ರೆಯ ಕಮಿಟಿ ಅಂತ ಹೇಳಿ ನಮ್ಮ ಸಾಹೇಬರು ನಮಗದನ್ನು ಮಾಡಿದರು. ಆ ಕಮಿಟಿ ನಾವು ಮಾಡಿಕೊಂಡು ಮುಂದೆ ಯಾವುದೇ ವಿಷಯ ಬರಲಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಆ ಜಾತ್ರೆ ಮತ್ತು ಆ ಗಂಧ, ಆಮೇಲೆ ಇಲ್ಲಿ ಏನು ನಡೀತಾವ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪೂರ್ತಿ ಜವಾಬ್ದಾರಿ ಏನೈತಿ ಈ 25 ಮಂದಿ ಹಾಗೂ ಅದರ ಜೊತೆನೆ ಎಲ್ಲ ಊರಿನ ಮುಸಲ್ಮಾನ್ ಸಮಾಜದವ್ರಿಗೆ ಮತ್ತು ಹಿಂದೂ ಸಮಾಜದವ್ರಿಗೆ ಎಲ್ಲ ನೀಡಿದ್ದು ಇರುತ್ತದೆ. ಹೀಗಾಗಿ ನಿಮಗೆ ಹೇಳ್ಬೇಕಂದ್ರೆ ನಮ್ಮ ಜಾತ್ರೆ ಯಾವ ರೀತಿ ನಡೀತೈತೆ ಅಂದ್ರೆ, ಈಗ ಸಾಹೇಬರು ಹೇಳ್ದಂಗೆ ಮೊದಲ ಒಂದು ದಿವಸ ನಾವು ಅದು ಏನೈತಿ ಫರ್ಶ್ ಅಂದ್ರೆ ನಾವು ಅವತ್ತು ಒಂದು ದಿವಸ ಗಂಧಕ್ಕಿಂತ ಮುಂಚೆ ಒಂದು ದಿವಸ ಏನೈತಿ ಸುಣ್ಣದ ಒಂದು ಕಾರ್ಯಕ್ರಮ ಅಂದ್ರೆ ದರ್ಗಾದ ಒಂದು ಸುಣ್ಣ ಹಚ್ಚುವಂಥ ಕಾರ್ಯಕ್ರಮ ನಾವೇನೈತಿ ಅವತ್ತು ಮಾಡ್ತೇವೆ. ಆಮೇಲೆ 2ನೇ ದಿವಸ ಏನೈತಿ ಗಂಧ ಇರ್ತೈತಿ. ಆ ಗಂಧದ ದಿವಸ ಇದು ಭಾಳ ಸುಮಾರು 100 ವರ್ಷಗಳ ಹಿಂದೆ ಇದು ಒಂದು ತಲಾಂತರದಿಂದ ಬಂದಂಥ ಒಂದು ಇದು ಪರಂಪರೆ ಏನೈತೆ ಅಂದ್ರೆ, ಹಜರತ್ ಚಿನ್ಗಿ ದಿವಾನ್ ಶಾ ರೆಹಮತುಲ್ಲಾ ಅಲೈ ದರ್ಗಾದ ಸುಮಾರು 700 ಎಕರೆ ಜಮೀನು ಇದು ಎಲ್ಲ ಏನೈತಿ ನಮ್ಮ ರೈತರಿಗೆ, ನಾವೆಲ್ಲ ರೈತರು ಕೂಡಿ ಕಿಶಿಂದ ಏನೈತಿ ಟೆನೆನ್ಸಿನಾಗ ತಗೊಂಡು ಅದನ್ನು ಉಪಭೋಗ ಮಾಡ್ಕೋತ ಅದರ ಮಾಲೀಕರಾಗಿ ನಾವು ಕೆಲಸ ಮಾಡ್ಕೋತ ಬಂದೆವು. ಹೀಗಾಗಿ ನಾವೇನು ಡಿಸೈಡ್ ಮಾಡಿದೆವು ಅಂದ್ರೆ, ನಮ್ಮ ಎಲ್ಲ ಪೂರ್ವಜರು ಕೂಡಿ ಈಗ ನಾವೆಲ್ಲ ದರ್ಗಾದ ನಾವು ಏನೈತಿ ಜಮೀನು ನಾವು ಅದನ್ನು ಉಪಯೋಗ ಮಾಡ್ತೀವಂದ್ರೆ ಆ ಗಂಧ ಏನೈತಿ ನಾವು ದರ್ಗಾದ ನಾವೇ ಎಲ್ಲರೂ ಕೂಡಿ ಎಲ್ಲ ರೈತರು ಕೂಡಿ ನಾವೇನೈತಿ ಅದನ್ನು ಪಟ್ಟಿ ಎಬ್ಬಿಸಿ ಅದನ್ನು ನಾವು ಗಂಧ ಮಾಡುವಂಥ ಒಂದು ಕಾರ್ಯಕ್ರಮ ನಮಗೆ ಕೊಡ್ಬೇಕಂತ ಹೇಳಿ ನಾವು ಸಾಹೇಬರಿಗೆಲ್ಲ ಕೇಳಿದಾಗ ಇದು ಸುಮಾರು 100 ವರ್ಷ ಹಿಂದೆ ಅವಾಗಿದು ಕೊಟ್ಟಿದ್ದೈತಿ. ಹೀಗಾಗಿ ಏನೈತಿ ಇದು ಗಂಧದ ದಿವಸ ಎಲ್ಲ ನಮ್ಮ ಟಕ್ಕೆ ಗ್ರಾಮದ ರೈತರು ದರ್ಗಾದ ಯಾರು ಜಮೀನು ತಿಂತಾರಲ್ರಿ ಆ ರೈತರು ಅದನ್ನೇನೈತಿ ಪಟ್ಟಿ ಅವ್ರು ತಮ್ಮ ಕೈಲಿ ಎಷ್ಟಾಗ್ತೈತಿ ತಮ್ಮ ಇದರ ಪ್ರಕಾರ ಪ್ರೀತಿದಿಂದ ಏನೈತಿ ಅವ್ರು ಕೊಟ್ಟಂಥ ಪಟ್ಟಿ ಮ್ಯಾಗ, ಆಮೇಲೆ ಅದರ ಜೊತೆನೇ ಭಕ್ತಿದಿಂದ, ಈಗ ಉದಾಹರಣೆ ನಮ್ಮ ಪಕ್ಕು ಕೋಟಗುಂಡಿಯವ್ರು ಅದಾರ, ಅವ್ರು ಏನೈತಿ ನಮಗೆ ಪ್ರತಿ ವರ್ಷ ಒಂದು ಏನೈತಿ ನಮ್ಮ ಮರಿ ಕೊಡ್ತಾರೆ ಅವ್ರು. ಈಗ ಹೋದ್ಸಲ ನಮ್ಮ ಸಂತೋಷ್ ಲೌಗಿ ಅಣ್ಣವ್ರು ಹೆಂಗೆ ಕೊಟ್ಟಿದ್ರು ಆ ಥರ ಅಂದರೆ ತಮ್ಮ ಭಕ್ತಿದಿಂದ ರೈತರು ಬಿಟ್ಟು ಮತ್ತು ನಮಗೆ ಕೊಡೋರ್ನು ಬೇರೆ ಜನನೂ ಅದಾರ. ಅವೆಲ್ಲ ನಾವು ತೊಗೊಂಡೇನೈತಿ ಗಂಧದ ದಿವಸ ಅವತ್ತು ಗಂಧ ನಾವು ನೆರವೇರಿಸಿ ಎಲ್ಲರಿಗೆ ಅನ್ನ ಪ್ರಸಾದ ಮಾಡುವಂಥ ವ್ಯವಸ್ಥೆ ಏನೈತಿ ನಮ್ಮ ಟಕ್ಕೆ ಗ್ರಾಮದಲ್ಲಿ ಅದು ಒಂದು ಎಲ್ಲರೂ ಕೂಡಿ ಮಾಡುವಂಥ ಒಂದು ಒಳ್ಳೆಯ ವಾತಾವರಣ ನಮ್ಮ ಟಕ್ಕೆ ಗ್ರಾಮದಲ್ಲಿ ಐತೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆನೆ ಮರುದಿವ್ಸ ನಾವೇನೈತಿ ಜಾತ್ರೆ ಅಂದ್ರೆ ಅಕ್ಟೋಬರ್ 30ನೇ ತಾರೀಕಿಗೆ ಜಾತ್ರೆ ದಿವಸ ಈ ವರ್ಷ ನಮ್ಮ ಸಮಾಜದವ್ರು ಕೂಡಿ ಹಿಂದೂ ಸಮಾಜದವರು ಮುಸಲ್ಮಾನ್ ಸಮಾಜದವರು ಇನ್ನೊಂದು ವಿಷಯ ನಾನು ಹೇಳ್ಬೇಕಂದ್ರೆ, ನಮ್ಮ ಟಕ್ಕೆ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಮುಸಲ್ಮಾನರು ಹಿಂದೂ ಸಮಾಜದವರು ಅನ್ನುವಂಥ ಭೇದ ಭಾವ ನಮ್ಮಲ್ಲಿ ಒಟ್ಟೇ ಇಲ್ಲ. ಇದು ಹೆಂಗಂದ್ರೆ ನಾವೆಲ್ಲರೂ ಕೂಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಕೂಡೇ ಮಾಡ್ತೀವಿ, ಎಲ್ಲರೂ ಕೂಡೇ ಜವಾಬ್ದಾರಿದಿಂದ ಮಾಡ್ತೀವಿ.
ಈಗ ನಾವು ಅಕ್ಟೋಬರ್ 30ನೇ ತಾರೀಕಿಗೆ ನಾವು ಅವತ್ತು ಜಾತ್ರೆ ದಿವಸ ನಮ್ಮ ಹಿಂದೂ ಸಮಾಜದ ವತಿಯಿಂದ ಯಾಕಂದ್ರೆ ಅವರೇ ಮುಂದ್ ಬಂದ್ ಕಿಶಿಂದ ಅವರೇ ಎಲ್ಲಾ ಜಾತ್ರೆ ಮಾಡ್ಲತ್ತಾರೆ ಈ ಸಲ. ಪ್ರತಿ ಸಲನೂ ಅವರೇ ಮಾಡ್ತಾರೆ. ಈ ಸಲ ಭಾಳ ಅವರು ಹುಮ್ಮಸದಿಂದ, ಯಾಕಂದ್ರೆ ಜಾತ್ರೆ ಒಂದು ವಿಜೃಂಭಣೆಯಿಂದ ಆಗ್ಲಿ ಅಂತ ಹೇಳಿ ಅವರೆಲ್ಲ ಮುಂದ್ ಬಂದು ಎಲ್ಲಾ ಜಾತ್ರೆ ಮಾಡ್ಲತ್ತಾರ. ಈ 30ನೇ ತಾರೀಕು ಅಕ್ಟೋಬರ್ ಒಳಗೆ ಏನೈತಿ, ಅವತ್ತಿನ ದಿವಸ ಮುಂಜಾನೆ 9 ಗಂಟೆಗೆ ಸುಮಾರು ಒಂದು 4, 5, 6 ಕ್ವಿಂಟಲ್ ಅಕ್ಕಿನೂ ಆಗ್ಬಹುದು, ಆಮೇಲೆ 1 ಕ್ವಿಂಟಲ್ ಮಾದ್ಲಿನೂ ಆಗ್ಬಹುದು. ಅದನ್ನು ಪೂರ್ತಿ ಅನ್ನದ ವ್ಯವಸ್ಥೆ, ಅದರ ಖರ್ಚ ವೆಚ್ಚ, ಅದರ ಅಲ್ಲಿ ನೀಡುವಂತ ವ್ಯವಸ್ಥೆ ಎಲ್ಲ ಟೋಟಲಿ ಅವ್ರ ಜವಾಬ್ದಾರಿ ತಗೊಂಡು ಈ ವರ್ಷ ಏನೈತಿ ನಮ್ಮ ಗ್ರಾಮ ದೇವರಾದಂತ ಹಜರತ್ ಚಿಂಗಿ ದಿವಾನ್ ಶಾ ರೆಹಮತುಲ್ಲಾಹ್ ದರ್ಗಾದ ಜಾತ್ರಿ ನಿಮಿತ್ತವಾಗಿ ಏನೈತಿ ಅನ್ನ ಪ್ರಸಾದ ವ್ಯವಸ್ಥೆನೂ ನಮ್ಮ ಟಕ್ಕೆ ಗ್ರಾಮದ ಹಿಂದೂ ಸಮಾಜ ವತಿಯಿಂದ ಮಾಡುವಂತ ವ್ಯವಸ್ಥೆ ಇದು ಆಗೈತಿ. ಇದು ಬಹಳ ಒಳ್ಳೆಯ ಒಂದು ಸಂದೇಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಜಾತ್ರೆ ದಿವಸ ಏನೈತಿ ನಾವು ಕವಾಲಿ ಪ್ರೋಗ್ರಾಮ್ನು ಒಂದು ಅರೇಂಜ್ ಮಾಡ್ತೀವಿ ಎಲ್ಲರೂ ಕೂಡಿ. ಆಮೇಲೆ ಗಂಧದ ದಿವಸ ಏನೈತಿ ಒಂದು ಯಾವ್ದಾರೆ ಒಂದು ಕಾರ್ಯಕ್ರಮ, ಅದನ್ನ ರಸಮಂಜರಿ ಕಾರ್ಯಕ್ರಮ ಆಗ್ಬೋದು ಅಥವಾ ಒಂದು ಯಾವ್ದಾರೆ ಪಾರಿಜಾತಿಕ ನಾಟಕನೂ ಆಗ್ಬೋದು. ಅವೆಲ್ಲ ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಮಾಡಿ ಅತ್ಯಂತ ವಿಜೃಂಭಣೆಯಿಂದ ನಾವೇನೈತಿ ಟಕ್ಕೆ ಗ್ರಾಮದಲ್ಲಿ ಒಂದು ಜಾತ್ರೆ ಮಾಡ್ತಾ ಇದೀವಿ ಅಂತೇಳಿ ತಮ್ಮ ಈ ಸುದ್ದಿ ವಾಹಿನಿ ಜೊತೆ ನಾವೇನೈತಿ ಮೀಡಿಯಾ ಮುಂದೆ ನಾವು ಹೇಳಕ್ ಇಷ್ಟಪಡ್ತೇವೆ. ಇಲ್ಲಿ ಯಾವುದೇ ಭೇದ ಭಾವ ಏನೂ ಇಲ್ಲ, ಎಲ್ಲರೂ ಕೂಡಿ ಮಾಡ್ತೇವೆ. ಆಮೇಲೆ ದರ್ಗಾದ ಜಾತ್ರೆ ಎಲ್ಲರೂ ಕೂಡಿ ಕಿಶನ್ ಮಾಡಕ್ಕೆ ನಮಗೆ ಅಧಿಕಾರನೂ ಏನೈತಿ. ನಮ್ಮ ದರ್ಗಾದ ಸಜ್ಜಾದೆ ನಶೀನ್ ಆದಂತಹ ಸೈಯದ್ OS ಪೀರ್ ಜಾಗೀರ್ದಾರ ಹಾಗೂ ಅದರ ಮುತುವಲ್ಲಿ ಆದಂತಹ ಸೈಯದ್ ರುಸ್ತುಂ ಪೀರ್ ಜಾಗೀರ್ದಾರ್ ಸಾಹೇಬರು ಎಲ್ಲರೂ ನಮಗೆ ಜವಾಬ್ದಾರಿ ಕೊಟ್ಟಾರ. ಆ ಜವಾಬ್ದಾರಿ ನಾವು ಮಾಡ್ತೀವಿ. ಒಳ್ಳೇದೇನೈತಿ ದೇವರ ಜಾತ್ರೆ ನಾವು ಮಾಡಕ್ಕೆ ಎಲ್ಲರೂ ಸಿದ್ಧರಿದ್ದೇವೆ, ಮಾಡ್ತೀವಿ ಅಂತ ಹೇಳಿ ತಮ್ಮ ಈ ಒಂದು ಮೀಡಿಯಾ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ನನ್ನ ಹೆಸರು ಕಮಲ್ ಬೇಗ್ ಹವಾಲ್ದಾರ್ ಅಂತ ಹೇಳಿ. औज़ुबिल्लाहि मिनश्शैतानिर्रजीम बिस्मिल्लाहिर्रहमानिर्रहीम। भाई अल्लाह का शुक्र है, एहसान करम है। अल्लाह पाक ने हमारे इस अफजलपुर तकिया के अंदर हर साल की तरह हज़रत मोहम्मद शाह चिश्ती दीवान गान रहमतुल्लाह अलैह का ये साल क्या है, इस महीने के अंदर 29-30 को उर्स है, 29 को संदल है, 30 को उर्स है। यानी हर साल यानी ये जो शुरू होकर बहुत साल से चल रहा था, महीनों से चल रहा था, तैयारी भी चल रही थी। अलग से ये जितने भी हमारे अफजलपुर तकिया के ये मुस्लिम जमात है, हमारे लिंगायत जमात है और हमारे सिख जमात है, ये हर साल ये लोग मिलकर कर रहे हैं। इसके अंदर हमें क्या है, गाँव के एतबार से अब तक क्या कोई फूट नहीं है, कोई ये नहीं है, लेकिन हर बार अपने आप को जुड़ना, ये 25 लोगों की एक जमात बनाई इनकी और उसके तीनों मिला को ये सब मिलकर के हर साल अपने आप को जुड़ना, आपे जमा लेना, आपे चुरुस करना, कवालियाँ करना और हो सके तो नाटक करना, और जो बच्चे से हमारे रईत संघ वाले हैं उन्होंने रेस करना, और नौजवान बच्चे क्रिकेट खेलना, वॉलीबॉल खेलना, ऐसे बहुत नमूने के स्पोर्ट्स भी कर लेते हैं। या इसके अंदर अब तक कोई इनके अंदर कोई तकरार वगैरह क्या भी नहीं है। तो इसी तरह हम भी चाहते हैं कि गाँव के तरफ में इस दरगाह के मुतवली के हिसाब से मैं बात कर रहा हूँ, ये इसके अंदर अब तक कोई तकरार वगैरह क्या नहीं, प्यार मोहब्बत से तकिया दरगाह और हमारा तौरवी हर साल ये तीनों गाँव वाले मिलकर उर्स करते आए और हर प्रोग्राम में सब मिलते हैं और चंदे के एतबार से देने यानी दरगाह के एतबार से जो भी अपने तरफ से यानी पैसे के एतबार से बोलो, ये चावल के एतबार से बोलो, गेहूँ के एतबार से बोलो, ऐसा एक बहुत बड़े तादाद में 10-12 क्विंटल हर रोज यानी 3-4 दिन खाना चलता है। यहाँ ये इतराफ़ वाले आते हैं, यानी हमारे पूरे हिंदू जमात वाले ठहर को पूरा उर्स दिन क्या है, मलीदे के खाने के साथ शाम तक खाना खिलाता है। और गाँव उसके अलावा भी चंद लोगों का संदल का गाना, ये गाँव के जो जितने भी दरगाह के ये जो रईत हैं, जो उनकी जो ज़मीन खा रहे हैं, उन्होंने क्या है अपने तरफ से क्या है उर्स संदल दिन का उन्होंने खाना खा लेते हैं। उसके अलावा पूरे गाँव वाले मिला को यानी नाटक भी करते हैं, म्यूजिकल पार्टी भी करते हैं और क्या है कव्वालियाँ भी मंगाते हैं, ऐसे गाँव के आम लोग करते हैं। अब तक इसके अंदर कोई भेदभाव नहीं है, लेकिन सब मिल को यानी गाँव की तरफ से संदल साहिब हैं हमारे सैयद अवेज पीरांकर को, उनके तरफ से आप उन्होंने सज्जाद नशीन है और वो मुतवली क्या है मैं हूँ इसके अंदर। ये सब मिल को प्यार मोहब्बत से 4-5 मीटिंग कर लेके हर बार ये करते साइस है। और लेकिन ये बार भी क्या है उसी तरह करने वास्ते 3-4 बार इनकी मीटिंग हुई। इसके अंदर हमें इनको सबको मुबारकबाद देता हूँ कि जिस तरह हर साल करते आ रहे हैं उस तरह हर बार अपने आप को प्यार मोहब्बत से करते रहते हैं। और इसके अलावा तो इसके अंदर थोड़ा 19-20 होते रहता है, कौन बोले कि 4 जन ये करेंगे, 4 जन वो करेंगे, होते रहता है। हम ये चाहते हैं कि कोई गाँव के अंदर तकरार नहीं होना, कोई यानी चंदा मांगने गए शौक में बोलो या तो पैसे मांगने गए बोलो, वहाँ जाने के बाद तो हमें तुमना नहीं देते इनको देते हैं, ऐसा आएंगा तो मोहब्बत ही करो और इसके अंदर बार बार कोई तकरार ना हो, क्योंकि अच्छे काम के लिए सब जन साथ देना है। क्योंकि गाँव का अब तक का इसके अंदर नाम है, अब तक गाँव के अंदर कोई बिगड़ा नहीं,
हम ये चाहते हैं कि जितने तुम्हें लोग मिल को कर रहे हैं इसके अंदर करो, कोई भी तुम ना रोकेंगे नहीं भाई हमें नहीं देते, नहीं तुम्हें हाँ करने वाले हैं ह्यूँ करने वाले हैं, कोई नहीं बोलेंगे तो हमारी तरफ रुजू करो, हमें उनसे बात कर लेते हैं। ठीक है, तो ये मोहब्बत का काम है, साल में एक बार आने वाला काम है, इसके कोई किसी के दिल में इसके बारे में खोट ना हो, क्योंकि जितना आदमी मोहब्बत से अकीदत के एतबार से दरगाह का काम करेंगे और उनके साथ में क्या है उतनी ही अल्लाह की मदद होगी। और जितने भी लोग हैं यहाँ ये छोटे से लेकर बड़े तक सब लोग ये इसी के नाम पर गाँव के अंदर नामा ढूंढ काटेंगे तो 99 नाम लोग सब वो दरगाह का नामिश है, ये नहीं नाम ये है हिंदू लोग लेकिन उनका नाम भी उसके अंदर मिला हुआ है, मुसलमान है इनके नाम भी क्या है उसके अंदर मिला, इसीलिए क्या है कोई भेदभाव नहीं है। लेकिन कोई भी तुम ना देने के लिए तकरार करेंगे नहीं साहब हमें नहीं देते कर बोलेंगे तो हमारे तरफ रुजू करो, हम उनको पैसे क्या है तबासी में हम बात करेंगे। कोई बोले कि भाई हमारा नाम खराब करने वास्ते तुम्हें नहीं दे तो तुम्हारे ऊपर ऐसा करते हैं दब्बाड़ी करते हैं, अगर कौन भी बोल रहा है तो वो भी हमारे तक लेकर आओ, हमें उनको प्यार मोहब्बत से बोल को बोलते हैं भाई ऐसा नहीं है उर्स का काम है दरंग काम है मोहब्बत कर लेके जाओ, इसके अंदर कोई तकरार न करो हमें बोलते हैं। इसीलिए हमारे जितने भी हैं जमात वाले ठहरे हैं, हमारे हिंदू जमात है, लिंगायत जमात है और हमारे सिख जमात है, हमारे मुसलमान जमात है, सब लोगों से हमारी रिक्वेस्ट है ये प्यार मोहब्बत से हर साल कैसा करता हूँ वैसे कर ले जाओ, ये हमारी आप सबसे आजीजाना दरखास्त है। ये 378 है। इसके अंदर क्या है पहले दिन क्या है ये फराशी कर को करते हैं, चुनने का एक दिन का पूरे दरगाह के अंदर एतराफ़ में जितना भी चुनने का निज़ाम होता है उसी दिन शाम में कुरान खानी होती है, और दूसरे दिन क्या है पूरा संदल का सुबह से शाम तक का प्रोग्राम होता है। उसी दिन भी लोगों के अंदर एतबार खाना पीना चलना चलता रहता है, और शाम में ईशा के बाद संदल चढ़ता है। पूरे दरगाह के बीजापुर के जितने भी दरगाह के हजरत हैं सज्जाद नशीन हैं वो दरगाह के अंदर उन्होंने भी पहुँचते हैं, और खुद दरगाह के साहिबान बुश के अंदर रहते हैं, और पूरे गांव के अंदर से संदल निकाल कर चौक के अंदर ये जो चौक ठहरे हैं हमें ये चौक आको संदल ये झंडा चढ़ा क्या है वापिस जाको संदल सब जन मिला को चढ़ाते हैं। उसके बाद खाना रात भर खाना होता है, दूसरे दिन क्या है यानी नजम के फजर के बाद प्रोग्राम होते हैं, और पूरा दिन उर्स होता है, उर्स के अंदर शाम में कवाले भी होते हैं, और एक दिन पहले हो सके नाटक का भी प्रोग्राम है इनका, और उसके अंदर एक दिन म्यूजिकल पार्टी का है, और आखिरी दिन क्या है पूरे गांव वाले आयस वाले जितने भी बाहर वाले आए थे फकीर आते हैं बहुत सारे, उनको अपने तरफ से हदिया वगैरह देखो खिला पिला को उनको भेजता है। सैयद हुसैन पीर एस जागीर। ವಾರ್ಡ್ ನಂಬರ್ 2ರಲ್ಲಿ ಚಿನಿಗಿ ಭಾಷಾ ದಿವಾನಿ ದರ್ಗಾದ ಏನು ಜಾತ್ರೆ ಆಗ್ತೈತಿ ಪ್ರತಿ ವರ್ಷ ಅದನ್ನ ಎಲ್ಲ ಹಿಂದೂ ಸಮಾಜ ಹಾಗೂ ಮುಸಲ್ಮಾನ ಎಲ್ಲ ಯಾವುದೇ ಭೇದ ಭಾವ ಇಲ್ಲದೆ ನಾವು ಇಲ್ಲಿ ಅನ್ಯೋನ್ಯತೆಯಿಂದ ಒಂದು ಸಮಗ್ರತೆಯಿಂದ ಎಲ್ಲರೂ ಕೂಡಿಕೊಂಡು ಈ ಜಾತ್ರೆಯನ್ನು ನೆರವೇರಿಸ್ತೇವೆ। ಹಾಗೂ ಅವರು ನಮ್ಮನ್ನು ಯಾರನ್ನೂ ಬಿಡದೆ ಎಲ್ಲರನ್ನೂ ಕರೆದು ಎಲ್ಲ ಸಮಾಜದವ್ರನ್ನ ಕರೆದು ಮೊದಲು ಸಮಿತಿಯನ್ನು ರಚನೆ ಮಾಡಿ ಸಮಿತಿ ಒಳಗೆ ಯಾವ ಥರ ನಾವು ಜಾತ್ರೆಯನ್ನು ನಿಯೋಜನೆ ಮಾಡಬೇಕನ್ನೋದನ್ನು ಆಯೋಜಿಸಿಕೊಂಡು ಆ ಆಯೋಜನೆ ಪ್ರಕಾರ ನಾವೆಲ್ಲರೂ ಹಿಂದೂ ಮುಸಲ್ಮಾನ್ ಹಾಗೂ ಯಾವುದೇ ಭೇದ ಭಾವ ಇಲ್ಲದೆ ಈ ಜಾತ್ರೆಯನ್ನು ನೆರವೇರಿಸ್ಕೊಂಡು ಇಲ್ಲಿವರೆಗೆ ಬರ್ತಾ ಇದ್ದೇವೆ। 378ನೇ ಈ ಜಾತ್ರೆಯನ್ನು ನಾವು ಎಲ್ಲರೂ ಕೂಡಿ ಮಾಡ್ತಾ ಇದ್ದೇವೆ। ಯಾರಲ್ಲಿ ಮನಸ್ತಾಪ ಬರದಂಗೆ ಎಲ್ಲರನ್ನೂ ಕೂಡಿಸ್ಕೊಂಡು ನಮಗೆ ರುಸ್ತಂಬೀರ್ ಜಾಗೀರ್ದಾರ್ ಸಾಹೇಬರು ಎಲ್ಲ ಅವರ ನೇತೃತ್ವದಾಗ ನಾವು ಏನು ಮಾಡಕತ್ತೀವಿ, ನಮ್ಮಲ್ಲಿ ಏನಾದರೂ ಒಂದು ಪಟ್ಟಿ ಎತ್ತುವಂಥವ್ರು ಯಾರಾದರೂ ನಿಮಗೆ ಅಸಭ್ಯವಾಗಿ ಯಾರಾದರೂ ನೀವು ಕೊಡಬೇಕಂತೇಳಿ ಒತ್ತಾಯ ನಾವು ಯಾರಿಗೂ ಮಾಡ್ತಾ ಇಲ್ಲ। ಯಾಕಂದರೆ ಅವರು ಸ್ವಯಂ ಪ್ರೇರಿತವಾಗಿ ನಾವು ಹೋಗಿ ಅವರಿಗೆ ಚಿನಿಗಿ ಭಾಷಾ ದರ್ಗಾ ಪಟ್ಟಿ ಅಂದಾಗ ಅವ್ರು 10 ರೂಪಾಯಿ ಕೊಟ್ಟರು ತೊಗೋತೀವಿ, 1000 ರೂಪಾಯಿ ಕೊಟ್ಟರು ತೊಗೋತೀವಿ, ಅವ್ರು ಮನಸ್ಪೂರ್ವಕವಾಗಿ ಕೊಟ್ಟಂತಾಗ ಮಾತ್ರ ನಾವು ತೊಗೋತೀವಿ, ಯಾರಿಗೂ ಒತ್ತಾಯ ಮಾಡೋದಿಲ್ಲ। ಅದಕ್ಕಾಗಿ ತಾವು ಎಲ್ಲರೂ ಈ ಜಾತ್ರೆಯನ್ನು ಊರಿನ ನಮ್ಮ ಅಫ್ಜಲ್ಪುರ ಟಕ್ಕೆ ಆಗಲಿ ದರ್ಗಾ ಆಗಲಿ ತೊರವಿ ಆಗಲಿ ರೈತರು ಕೂಡ ಅವರು ಪ್ರತಿ ವರ್ಷ ಈ ಚಿನಿಗಿ ಭಾಷಾ ದರ್ಗಾಗ ನಾವು ಚಿಕ್ಕವರು ಇರ್ತೇವೆ ನೋಡ್ತೀವಿ ಅವರ ನೆರವೇರಿಸ್ಕೊತ ಬಂದಾರೆ, ಈಗೂ ಅವ್ರು ನೆರವೇರಿಸ್ತಾ ಇದ್ದಾರೆ। ಅವ್ರ ಜೊತೆ ನಾವು ಎಲ್ಲ ನಮ್ಮ ಸಮಾಜದವ್ರು ಹಿಂದೂ ಸಮಾಜದವ್ರು ನಾವು ನಿಂತು ಅವ್ರ ಜೊತೆ ಬೆನ್ನೆಲುಬಾಗಿ ಕೆಲಸ ಮಾಡ್ತೀವಿ। ಹಾಗೆ ಮತ್ತು ಈ ಊರಿನಲ್ಲಿ ಯಾವುದಾದ್ರೂ ನಮಗೆ ಬೇರೆ ವ್ಯಕ್ತಿಗಳ ಪಟ್ಟಿ ಕೇಳುವಾಗ ಒತ್ತಾಯ ಮಾಡಿ ಪಟ್ಟಿಸ್ಕೊಳ್ಳುವಂಥ ಸಂದರ್ಭ ಬಂದರೆ ಯಾರಾದರೂ ನೀವು ಕೊಡಬೇಕಂತೇಳಿ ಒತ್ತಾಯ ಮಾಡಿದಾಗ ನಮ್ಮ ಈ ದರ್ಗಾದ ರುಸ್ತಂಬೀರ್ ಜಾಗೀರ್ದಾರ್ ಅವ್ರ ನಜರಿಗೆ ತಂದು, ಯಾಕಂದ್ರೆ ಒತ್ತಾಯಪೂರ್ವಕವಾಗಿ ಯಾರೂ ಇಲ್ಲಿ ಪಟ್ಟಿ ಕೇಳುವಂಗಿಲ್ಲ, ನೀವು ಮನಸ್ಪೂರ್ವಕವಾಗಿ ಕೊಟ್ಟರೆ ನಾವು ತೊಗೋಬೇಕು ಅದನ್ನು ಅಷ್ಟೇ। ನಮ್ಮ ದೇವರಿಗೆ ನಾವು ಸಲ್ಲಿಸಬೇಕಾದ್ರೆ ಮನಸ್ಪೂರ್ವಕವಾಗಿ ಸಲ್ಲಿಸಿದೀವಿ ಅಂದ್ರೆ ಅದು ಯೋಗ್ಯ ಆಗ್ತದೆ, ಅವರು ಬಡವರಿಗೆ ನಾವು ಒತ್ತಾಯ ಮಾಡ್ತೀವಿ ಅಂದ್ರೆ ಅದು ಅನ್ಯಾಯ ಆಗ್ತದೆ। ಅದಕ್ಕೆ ನಾವೆಲ್ಲರೂ ಕೂಡಿ ಮಾಡ್ಕೊಂಡು ಹೋಗ್ತೇವೆ। ಇಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾವೆ, ನಾವು ಇನ್ನೂ ಮಕ್ಕಳ ಜೊತೆ ಅವು ಮಕ್ಕಳ ಕಾರ್ಯಕ್ರಮ ಅವು ಇವು ಆಯೋಜನೆಗಳನ್ನು ಮಾಡ್ಕೋಬೇಕಂತೇಳಿ ಯೋಚನೆ ಅದಾವೆ, ಅವು ಮುಂದಿನ ಸಭೆಯಲ್ಲಿ ನಾವು ಅದನ್ನು ತಿಳಿಸ್ತೇವೆ ಏನು ಮಾಡ್ಬೇಕು ಅನ್ನೋದು ಎಲ್ಲರಿಗೆ। ಯೋಗೇಶ್ ಕುಮಾರ್ ನಡುವಿನಕೇರಿ, SDMC ಅಧ್ಯಕ್ಷರು, ಅಫ್ಜಲ್ಪುರ ಟಕ್ಕೆ, ವಿಜಯಪುರ। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।